ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಡ್ಯದ ಹುಡುಗಿ ಸಂಜನಾ. ನಾನು ಯಾವತ್ತೂ ವಾಯ್ಸ್ ಅಲ್ಲಿ ಮಾತಾಡಿಲ್ಲ, ಸೊ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ಕಾರಣ. ಏನಪ್ಪ ಟಾಪಿಕ್ ಅಂದ್ರೆ, ಇವಾಗ ವೈರಲ್ ಆಗ್ತಿರೋದು ಎಲ್ಲರಿಗೂ ನಿಮ್ಗೆ ಗೊತ್ತು, ಕಿಪ್ಪಿ ಮತ್ತೆ ಗೋಲ್ಡನ್ ತರ್ಶು ಮತ್ತೆ ಮುತ್ತು. ಸೊ ಇವರ ಬಗ್ಗೆ ನನ್ನ ಪ್ರಕಾರ ಒಂದ್ ಮಾತು ಹೇಳ್ಬೇಕು ಅಂದ್ರೆ ಒಂದೇ ಮಾತು ಹೇಳೋದು. ಇಷ್ಟು ಸಲ ನಾನು ಸುಮ್ಮನೆ ಆಗಿದ್ದೆ, ಅಯ್ಯೋ ಇವ್ರದೇನ್ ಬಿಡು, ನಾಳೆನೋ ಇವತ್ತು ಸಾಲ್ವ್ ಆಗುತ್ತೆ ಅಂತ. ಬಟ್ ನೆನ್ನೆದೊಂದು ಕಿಪ್ಪಿ ವಿಡಿಯೋ ನೋಡಾಗ್ಲೇ ಗೊತ್ತಾಯ್ತು ಇವ್ರ ಕಂಡೀಷನ್ಸ್ ತುಂಬಾ ಕ್ರಿಟಿಕಲ್ ಆಗಿದೆ, ಮತ್ತೆ ಇವ್ರದ್ದು ಸಾಲ್ವ್ ಆಗಲ್ಲ ಅಂತ. ಸೊ ನಾನ್ ಹೇಳೋ ಪ್ರಕಾರ ಏನಂದ್ರೆ, ಇವತ್ತಿಗೆ ಇಲ್ಲಿವರೆಗೂ ಇದೇ ಸ್ಟಾಪ್ ಮಾಡ್ರಿ. ಸೋಷಿಯಲ್ ಮೀಡಿಯಾ ಪಾಪ ಎಲ್ಲರೂ ನೋಡ್ತಿರ್ತಾರೆ ಅಂತ ಯಾರು ತಲೆ ಕೆಡ್ಸ್ಕೊಂಡಿರಲ್ಲ ಇದ್ರ ಬಗ್ಗೆ. ಸೊ ನಾನು ಇವತ್ತು ಒಂದೇ ಒಂದ್ ಕಾರಣ, ಕಿಪ್ಪಿದು ತಪ್ಪಿದೆ, ಗೋಲ್ಡನ್ ದರ್ಶದು ತಪ್ಪಿದೆ, ಮತ್ತೆ ಮುತ್ತು ತಪ್ಪಿದೆ, ಇನ್ಯಾರು ಸುನಿಲ್ ಅಂತ ಎಂಟ್ರಿ ಆಗಿದ್ದಾರೆ, ಅವ್ರು ಯಾರಂತ ನಂಗೂ ಗೊತ್ತಿಲ್ಲ, ಬಟ್ ಅವ್ರದ್ದು ತಪ್ಪಿದೆ. ಫಸ್ಟ್ ಆಫ್ ಆಲ್ ಕಿಪ್ಪಿದು ತಪ್ಪಿದೆ. ಮೊದಲು ಕಿಪ್ಪಿ ಕ್ರಶ್ ಅಂತ ಹೇಳ್ಬಾರ್ದಿತ್ತು, ಮತ್ತೆ ಮುತ್ತುಗ್ ಒಂದೇ ಒಂದ್ ಕಾರಣ ಬೇಕಿತ್ತು, ಕಿಪ್ಪಿನ ಏನಾದ್ರೂ ಒಂದ್ ಕಾರಣದಿಂದ ದೂರ ತಳ್ಬೇಕಿತ್ತು ಅಂತ. ಸೊ ಅವ್ರು ಹುಡಿಕೊಂಡು ದೂರ ತಳ್ಳಿದ್ದಾರೆ. ಇವತ್ತಿಗೆ ಏನೋ ಮಾಡಕ್ಕಾಗಲ್ಲ. ಇವಾಗ ನೀವ್ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹೆಸರು ತೆಗ್ದಿದ್ರು, ಇವಾಗ ಎಷ್ಟು ಕೆಟ್ಟ ಹೆಸರು ತೆಗ್ದಿದ್ರು, ಅದನ್ನೇ ನಾನು ಬೇಡ್ಕೊಳ್ಳೋದೇನಾದ್ರೆ ನಿಮ್ಮ ಕೋರಿಕೆ. ಇವಾಗ 3 ಜನನು ಒಳ್ಳೆ ಕೋರಿಕೆಯಲ್ಲಿ, ಇವಾಗ ಕಿಪ್ಪಿಗಂತೂ ಮದ್ವೆ ಆಗುತ್ತೋ ಇಡುತ್ತೋ ಅಂತ ಗೊತ್ತಿಲ್ಲ, ಬಟ್ ಇವ್ರು ಮುತ್ತು ಅವರು ಸ್ವಲ್ಪ ಯೋಚನೆ ಮಾಡಿ ಬಿಡ್ಬೇಕಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ತಪ್ಪು ಮಾಡ್ಬಿಟ್ಟಿದ್ದಾರೆ. ಸರಿ, ಇವಾಗ ಏನು ಮಾಡಕ್ಕಾಗಲ್ಲ. ಇವಾಗ ಎಷ್ಟು ಕೆಟ್ಟ ಹೆಸರು ತೆಗ್ದಿದ್ರು ಅಷ್ಟೇ ಒಳ್ಳೆ ಹೆಸರು ತೆಗಿಬೇಕು ಅಂತ ಎಲ್ಲರನ್ನ ನಾನು ಕೇಳ್ಕೊಡ್ತೀನಿ. ಇಷ್ಟೇ. ಏನಾದ್ರೂ ತಪ್ಪಿದ್ರೆ ನನ್ನ ಕ್ಷಮಿಸಿ. ಇಷ್ಟೇ.